ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇದು ಒಂದು ಕಟ್ಟು ನಮ್ಮೂರಲ್ಲಿ ಸುಮ್ಮನೆ ತಗೊಬತ್ತಿದ್ದೆ. ನಮ್ಮೂರಿಗೆ ಹೋಗಿದ್ದರೆ ಹೋಗಿಲ್ಲ. ಇವಾಗ ನುಗ್ಗೆ ಸೊಪ್ಪು ಬೇಕು ಅಂದರೆ ದುಡ್ಡು ಇಸ್ಕೊಂಡು ತಗೋಬೇಕು. ದುಡ್ಡು ಕೊಟ್ಟರೆ ಈ ಥರ ಕೊಡ್ತಾರೆ. ಇದಕ್ಕೆ 10 ರೂಪಾಯಿ. ನುಗ್ಗೆ ಸೊಪ್ಪು ಸಿಟಿಗಳಲ್ಲಿ ಸಿಗಲ್ಲ. ಹಳ್ಳಿಗಳಲ್ಲಾದರೆ ಎಲ್ಲಾರ ಗಿಡದಲ್ಲಿ ಕಿತ್ಕೊಬರ್ಬೋದು. ಈ ನುಗ್ಗೆ ಸೊಪ್ಪು ಎಷ್ಟು ಒಳ್ಳೆಯದು ಅಂದರೆ ತಿಂದಷ್ಟು ಸಿಕ್ಕಾಗುತ್ತೆ ಒಳ್ಳೆಯದು. ನುಗ್ಗೆ ಸೊಪ್ಪು ನಮ್ಮ ಹಳ್ಳಿಗಳಲ್ಲಿ ಜಾಸ್ತಿ ನುಗ್ಗೆ ಸೊಪ್ಪು ತಿಂತಾಯಿದ್ದಿದ್ದು. ಈಗಿಲ್ಲ, ಏನು ಮಾಡೋದು, ಈಗ ಸಿಗಲ್ಲ. ಈ ಥರ ಇದನ್ನು ಕೆಳಗಡೆಗೆ ಹಾಕ್ಬಾರ್ದು. ಕೆಳಗಡೆಗೆ ಹಾಕಿದ್ರೆ ಕಹಿ ಬಂದುಬಿಡುತ್ತೆ. ಇದು ಕಡ್ಡಿ ಇರಬೇಕು, ಜಾಸ್ತಿ ಕಡ್ಡಿ ತೆಗಿಬಾರ್ದು. ಕಡ್ಡಿ ಇದ್ದರೆ ತುಂಬ ಒಳ್ಳೆಯದು. ನಾನು ದಿನ ನುಗ್ಗೆ ಸೊಪ್ಪು ತಿಂತೀನಿ. ನನಗೆ ಅಷ್ಟು ಇಷ್ಟ ನುಗ್ಗೆ ಸೊಪ್ಪು ಎಲ್ಲ. ಇದು ಜಾಸ್ತಿ ಬ್ಲಡ್ಡು ಜಾಸ್ತಿ ಹೆಚ್ಚುತ್ತೆ. ಇದನ್ನು ತಿಂದರೆ ತುಂಬ ಒಳ್ಳೆಯದು. ನುಗ್ಗೆ ಸೊಪ್ಪು ಏನಕ್ಕೆ ತಿಂತಾರೆ ಅಂದರೆ, ಇದು ಜಾಂಡೀಸ್ ಇರ್ತದಲ್ಲ, ಅವರು ತಿನ್ಬೋದು. ಜಾಂಡೀಸ್ ಇರೋರು ತಿನ್ಬೋದು. ಇದು ಒಳ್ಳೆಯದು, ಸಿಕ್ಕಾಪಟ್ಟೆ ಒಳ್ಳೆಯದು. ಇದು ಸೊಪ್ಪಲ್ಲಿ ಬಿಳಿ ನುಗ್ಗೆ, ಕರಿ ನುಗ್ಗೆ. ಇದು ಕರಿ ನುಗ್ಗೆ ಸೊಪ್ಪು. ಅದರಲ್ಲೂ ಇದೆ ಬಿಳಿ ನುಗ್ಗೆ, ಕರಿ ನುಗ್ಗೆ ಅಂತ. ಆ ಬಿಳಿ ನುಗ್ಗೆಯಲ್ಲಿ ವೈಟು ಎಲೆ ಬರುತ್ತೆ, ಚೆನ್ನಾಗಿ ಕಲರ್ ಇರುತ್ತೆ. ಕರಿ ನುಗ್ಗೆಲ್ಲೂ ಸ್ವಲ್ಪ ಕರಿಯಾಗಿ ಬರುತ್ತೆ. ಇದರಲ್ಲಿ 2 ಥರ ಇದೆ ನುಗ್ಗೆಕಾಯಿ. ನುಗ್ಗೆಕಾಯಿ ನೋಡಲು ಒಂದೊಂದು ತಳಿ ದೊಡ್ಡದಾಗಿ ಬೀಳುತ್ತೆ, ಒಂದೊಂದು ಸಣ್ಣದಾಗಿ ಬರುತ್ತೆ. ಹಾಗೆ ನಾವು ಇದನ್ನ ಕಡ್ಡಿ ತೆಗಿಬಾರ್ದು. ಇದು ಮುಚ್ಕೋಬೇಕು. ಇದ್ದರೆ ತೆಗಿಬೇಕಷ್ಟೆ, ಅದೇ ಬಂದ್ಬಿಡುತ್ತೆ. ಬನ್ನಿ ಮಾಡುವ. ಬೇಳೆಕಾಳು ಮತ್ತು ಬದನೆಕಾಳು. ಕುಕ್ಕರ್ಗೆ ಹಾಕಿದ್ದೀನಿ. ಬೇಳೆ ಎಲ್ಲ ಬೇಯಬೇಕು, ಬೇಯೋಕ್ಕಿಟ್ಟಿದ್ದೀನಿ. ಬೇಯಲಿ ಅದು. ನೋಡಿ, ಈ ಥರ ಬೆಂದಿದೆ. ಬೇಳೆ ಫುಲ್ ಬೆಂದೋಗಿದೆ. ಬೇಳೆ ಒಂದೇ ಕೂಗು ಬಂದಿದ್ದು, ಒಂದೇ ಕೂಗು ಇಷ್ಟೊಂದು ಬೆಂದೋಗಿದೆ ಬೇಳೆ. ಈಗ ಇದಕ್ಕೆ ಸೊಪ್ಪು ಇದನ್ನ ಜಾಸ್ತಿ ಬೇಯಿಸಬಾರ್ದು, ಒಂದೇ ಸುತ್ತು ಬೇಯಿಸಬೇಕು. ಈಗ ಇದಕ್ಕೆ ಉಪ್ಪು ಹಾಕೊಳ್ಳುವ, ಸ್ವಲ್ಪ ಹಾಕೊಳ್ಳುವ. ಒಂದು ಸ್ವಲ್ಪ ಬೇಯಬೇಕು, ಬೇಯಲಿ. ಬೆಂದಿದೆ, ಈಗ ತೆಗೆದ್ಬಿಡೋಣ. ಇದು ಸೋರ್ಲಿ. ಕಾಯಿಲೆ ಎಣ್ಣೆ
ಸಾಸಿವೆ, ಮೆಣಸಿನ್ಕಾಯಿ, 2 ಕಲ್ಲುಗಳು, ಸ್ವಲ್ಪ ಈರುಳ್ಳಿ, ಬೇಗ ನುಣ್ಣಗೆ ಬಿದ್ದೋಗಿದೆ ಸೊಪ್ಪು. ಇದು ಬೇಳೆ ಇಷ್ಟೇ. ಇದಕ್ಕೆ ಸ್ವಲ್ಪ ಕಾಯ್ತು. ಹೆಚ್ಚಿಗೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಮುಗೀತು ನೋಡಿ. ನಾನು ಒಂದು ಟೊಮೊಟೊ ತಗೊಂಡಿದ್ದೀನಿ, ಅದು ಮುಚ್ಚಿಕೊಳ್ಳೋಣ. ರಸಮ್ಗೆ ಅದಕ್ಕೆ ಜೊತೆಗೆ ಒಂದು ಸ್ವಲ್ಪ ಹುಣಸೆಹಣ್ಣು ನೀರು ಹಾಕೊಳ್ಳೋಣ. ಹುಣಸೆಹಣ್ಣು ರಸ ಅದನ್ನು ಇದಕ್ಕೆ ಹಾಕೋಬಿಡೋಣ. ನಾವು ಬಸ್ತಿಟ್ಟಿದ್ವಲ್ಲ ಅದಕ್ಕೆ ಬೆರೆಸ್ಕೊಳ್ಳೋಣ. ನಾವು ಇದಕ್ಕೆ ಮನೆ ಖಾರ ಪುಡಿ 1 ಸ್ಪೂನ್ ಹಾಕೊಳ್ಳೋಣ. ಒಂದು ಚಿಕ್ಕ ಸ್ಪೂನಲ್ಲಿ ಈಗ ಒಗ್ಗರಣೆ ಹಾಕೋಣ. ಬನ್ನಿ, ಪಾತ್ರೆ ಇಟ್ಕೊಂಡಿದ್ದೀನಿ ಕಾಯಿಲೆ. ಅದು ಎಣ್ಣೆ, ಕಾಯಿಲೆ, ಸಾಸಿವೆ, ಸ್ವಲ್ಪ ಜೀರಿಗೆ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು, ನುಗ್ಗೆ ಸೊಪ್ಪು ಜಾಸ್ತಿ ಇರಲಿಲ್ಲ ಅಲ್ವಾ, ಅದರಿಂದ ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ. ಇದು ಇವಾಗ ಸ್ವಲ್ಪ ಹಿಂಗೆ ಹಾಕುವ. ಸ್ವಲ್ಪ ಹಾಕಿದ್ದೀನಿ ಹಿಂಗು, ಒಂದು ಚಿಟಿಕೆಯಷ್ಟು. ಈಗ ನಾವು ಇದಕ್ಕೆ
ಬೇಯಿಸ್ಕೊಂಡು ಕುತ್ಕೊಂಡಿರೋ ನೀರನ್ನ ಇಟ್ಬಿಟ್ಟು ಕಡೆ ಫಸ್ಟೇ ಉಪ್ಪು ಹಾಕಿದ್ದೀವಿ. ಈಗ ಉಪ್ಪು ಹಾಕೋದು ಬೇಡ, ಏಕೆಂದರೆ ಅದೊಂದು ಕುದಿಬೇಕು, ಖಾರ ಕುದಿಬೇಕಲ್ಲ. ಸಾಕಾಗುತ್ತೆ. ಇದಕ್ಕೆ ನಾವು ಸ್ವಲ್ಪ ತೆಂಗಿನ ತುರಿ. ಇದು ಯಾವ ಥರ ಸಾರು ಬರ್ತದೆ ಅಂದರೆ ಬೇಳೆ ಬಸ್ಸಾರು ಥರ ಬರುತ್ತೆ. ಒಂದು ಕುದಿ ಬಂದರೆ ಸಾಂಬಾರು ರೆಡಿ. ಎಲ್ಲ ಪರ್ಫೆಕ್ಟಾಗಿದೆ, ಕುದೀಲಿ. ಇದ್ರ ಮೇಲೆ ಮುಚ್ಚಿ ನಮ್ಮಮ್ಮ ಏನು ಮಾಡೋರು ಅಂದರೆ ಇದನ್ನು ಈ ಸಾರನ್ನ ಮಾಡಿದ್ರೆ ತುಂಬ ಇಷ್ಟಪಟ್ಟು ತಿಂತೀವಿ. ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ ಇದ್ದಿದ್ದರೆ ಹಾಕಿದ್ದಿದ್ರೆ ತುಂಬ ಚೆನ್ನಾಗಿರೋದು. ಅಯ್ಯೋ ಎಷ್ಟು ಚೆನ್ನಾಗಿ ಬರುತ್ತೆ ಅಂದ್ಬಿಡಿ, ಸಖತ್ತಾಗಿ ಬರುತ್ತೆ ಈ ಸಾರು, ಸಖತ್ತಾಗಿರುತ್ತೆ. ಯಾಕೆಂದರೆ ಬೇಳೆ ಬೇಯಿಸಿರೋ ನೀರಲ್ವಾ, ಅದಕ್ಕೊಂದು ಟೊಮೊಟೊ, ಸ್ವಲ್ಪ ಹುಣಸೆಹಣ್ಣು ಕಿವುಚಿ ಹಾಕ್ಬಿಟ್ಟು ಈ ಥರ ರಸಮ್ ಮಾಡಿಕೊಂಡ್ರೆ ಅನ್ನಕ್ಕೆ ಸೂಪರಾಗಿ ಊಟ ಮಾಡ್ಬೋದು, ಸಖತ್ತಾಗಿರುತ್ತೆ. ನಮ್ಮ ಮನೇಲಿ ನಮ್ಮಮ್ಮ ಮಾಡೋರು ಈ ಥರ. ಅವ್ರ ನೆನಪುಗಳು ಜಾಸ್ತಿ ಈಗ ಬರ್ತಾಯಿದೆ. ಅದು ಕುದೀಲಿ, ಒಂದು ಕುದ್ಮೇಲೆ ಹಾಕಿ ಮಾಡೋಣ ಅಷ್ಟೇ. ಸೂಪರಾಗಿ ಆಯಿತು ಅಷ್ಟೇ. ಅದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಮುಗೀತು. ಆಫ್ ಮಾಡಿದೆ. ಮುಗೀತು ರಸಮ್. ರಸಮ್ ರೆಡಿ. ನುಗ್ಗೆ ಸೊಪ್ಪಿನ ಪಲ್ಯ ರೆಡಿ. ಯಾರಿಗೆಲ್ಲ ಇಷ್ಟ ಬೇಗ ನೋಡ್ಕೊಳ್ಳಿ, ಮಾಡ್ಕೊಳ್ಳಿ ನೀವು ಮನೇಲಿ. ಈ ಥರ ಚೆನ್ನಾಗಿರುತ್ತೆ. ಸೊಪ್ಪು, ನುಗ್ಗೆ ಸೊಪ್ಪು ತುಂಬ ಒಳ್ಳೆಯದು ಹೆಲ್ತಿಗೆ. ಹೇಳ್ತೀನಿ ಅಂತ ತಿಳ್ಕೊಬೇಡಿ, ತುಂಬಾ ಒಳ್ಳೆಯದು ನುಗ್ಗೆ ಸೊಪ್ಪು. ಸೂಪರಾಗಿ ಬಂದಿದೆ, ಚೆನ್ನಾಗಾಗಿದೆ. ಕೊನೆ ತನಕ ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ. ಏನಪ್ಪ ಅಂದರೆ ಈ ಸೊಪ್ಪು ಬೇಯಿಸ್ಕೊಂಡಿರೋ ನೀರನ್ನ ರಸಮು ಮಾಡ್ಕೋಬೋದು, ಅದ್ರ ಜೊತೆಗೆ ಉಪ್ಸಾರು ಮಾಡ್ಕೋಬೋದು. ನಾವು ಹೆಂಗೆ ಬೇಕು ಹಂಗೆ ಮಾಡ್ಕೋಬೋದು. ಇದು ಸೂಪ್ ಥರನೂ ಮಾಡ್ಕೊಂಡು ಕುಡಿಬೋದು, ಎಲ್ಲ ಥರಕ್ಕೂ ಆಗುತ್ತೆ. ಈ ಸೊಪ್ಪಿನ ರಸನ ಯಾವುದೇ ಕಾರಣಕ್ಕೂ ಹೊರಗಡೆ ಹಾಕಬೇಡಿ, ತುಂಬ ಒಳ್ಳೆಯದು. ಸಾಮಾನ್ಯವಾಗಿ ಗೊತ್ತಿರುತ್ತೆ, ಸಾಮಾನ್ಯ ಜನಕ್ಕೆ ಗೊತ್ತಿರಲ್ಲ. ಸೊಪ್ಪು ಬೇಯಿಸ್ಬಿಟ್ಟು ನೀರು ಮಾತ್ರ, ಸೊಪ್ಪು ಮಾತ್ರ ತೊಗೊಂಡು ನೀರೆಲ್ಲ ಆಚೆ ಚೆಲ್ಬಿಡ್ತಾರೆ. ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗ್ಬಿಡಿ, ತುಂಬ ಚೆನ್ನಾಗಿ ಬರುತ್ತೆ. ಖಂಡಿತ ಈ ಥರ ರಸ ಮಾಡ್ಕೊಳ್ಳಿ. ರಸ ಮಾತ್ರ ಸಖತ್ತಾಗಿ ಬಂದಿದೆ, ನನಗೇ ತುಂಬ ಇಷ್ಟ ಆಯಿತು ರಸ. ನಮ್ಮ ಮನೆ ಸ್ವಲ್ಪ ಚಿಕ್ಕದು ಅಡುಗೆ ಮನೆ. ರಸನ ಒಂದು ಸಲ ಟೇಸ್ಟ್ ಮಾಡಿಬಿಡೋಣ. ಚೆನ್ನಾಗಿ ಬಂದಿದೆ, ಸೊಪ್ಪು ಚೆನ್ನಾಗಿ ಬಂದಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದ. ಥ್ಯಾಂಕ್ ಯು.